ಧನುರ್ ರಾಶಿಯಲ್ಲಿ ಹುಟ್ಟಿರುವಂತಹ ರಾಜಕೀಯ ನಾಯಕರುಗಳಿಗೆ ಸಾಕಷ್ಟು ಸ್ವಲ್ಪ ಏಳು ಬೀಳುಗಳು ಕಂಡು ಬರುವಂತ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೆ ಧನುರ್ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸ್ವಲ್ಪ ಈ ಒಂದು ಶೀತ ಸಂಬಂಧಪಟ್ಟಂತ ಬಾಧೆಗಳಿಂದ ಸ್ವಲ್ಪ ಉಸಿರಾಟ ಸಮಸ್ಯೆಗಳು ಬರ್ಬೋದು. ಹಾಗೆ ಧನುರ್ ರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಪ್ರಯಾಣ ಮಾಡುವಂತ ಯೋಗ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗುವಂತವ್ರು ಅಥವಾ ಉದ್ಯೋಗಕ್ಕೆ ಆಕಾಂಕ್ಷಿಗಳು ಧನುರ್ ರಾಶಿಯಲ್ಲಿ ಹುಟ್ಟಿರುವಂತವ್ರು ಹೊರದೇಶ ಹೋಗ್ಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಖಂಡಿತವಾಗಿ ಈ ವರ್ಷ ಅದನ್ನ ನೀವು ನೆರವೇರಿಸ್ಕೊಳ್ಳುವಂತ ಒಂದು ಸಮಯ ಖಂಡಿತ ಬರ್ತಾ ಇದೆ. ಹಾಗೆ ಧನುರ್ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ವಹಿಸ್ಕೋಬೇಕಾಗತ್ತೆ. ಧನುರ್ ರಾಶಿಯಲ್ಲಿ ಹುಟ್ಟಿರುವಂತ ಮಕ್ಕಳು ಅದು ಯಾರೇ ಇರ್ಬೋದು, ನೀರಲ್ಲಿ ಈಜಾಡಕ್ ಹೋಗುವಾಗ ಅಂದ್ರೆ ಸಮುದ್ರ ತಟದಲ್ಲಿರ್ಬೋದು, ನದಿಗಳಲ್ಲಿರ್ಬೋದು, ಕೆರೆ ಕುಂಟೆಗಳಲ್ಲಿರ್ಬೋದು ಸಾಕಷ್ಟು ಎಚ್ಚರಿಕೆಗಳನ್ನ ಈ ಧನುರ್ ರಾಶಿಯಲ್ಲಿ ಹುಟ್ಟಿರುವಂತವ್ರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಡಿಬೇಕಾಗತ್ತೆ. ಧನುರ್ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸಾಕಷ್ಟು ಶುಭವಾಗುತ್ತೆ, ಆದ್ರೂ ಕೆಲವೊಂದು ಅವಘಡಗಳು ಸಾಕಷ್ಟು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಧನುರ್ ರಾಶಿಯವರು ಸಾಧ್ಯವಾದಷ್ಟು ಈ ವರ್ಷ ಪೂರ್ತಿ ಬೆಳಕಾಗಿರುವಂತಹ ಇಡೀ ಭೂಮಂಡಲಕ್ಕೆ ಬೆಳಕಾಗಿರುವಂತಹ ಸೂರ್ಯ ದೇವನ ಆರಾಧನೆ ಮಾಡೋದ್ರಿಂದ ತಮಗ್ ಬರುವಂತಹ ಸಂಕಷ್ಟಗಳಿಂದ ಖಂಡಿತವಾಗಿ ದೂರ ಆಗಬಹುದು ವೀಕ್ಷಕರೇ.